ಈಗ ನನ್ನ ಚಿನ್ನ ನಾನೇ ತಗೊಳ್ಳೋ ಅಷ್ಟು ಶಕ್ತನಾಗುವಂಥದ್ದು, ನನ್ನ ಮಗಳ ಮದುವೆ ನಾನೇ ಮಾಡುವಂತ ಶಕ್ತನಾಗುವಂತ ಒಂದು ಸಮಾಜ, ನನಗೆ ಜಾಬ್ಸ್, ನನಗೆ ಒಳ್ಳೆ ಸ್ಯಾಲ್ರಿ, ಅರ್ಥ ಆಯ್ತಾ, ನನಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಏನೋ ಹಾಸ್ಪಿಟಲ್ ಫ್ರೀ ಆಗಿ ಸಿಗುವಂಥದ್ದು. ಏನು ಹೇಳಿ, ಇಲ್ಲೆಲ್ಲ ಏನಾಗುತ್ತೆ, ನನಗೆ ನನ್ನ ದುಡ್ಡು ನನ್ನ ಹತ್ರ ಉಳಿತದೆ, ನಾನು ಟ್ಯಾಕ್ಸ್ ಕಟ್ಟಿರೋ ಮನಿನೂ ಕೂಡ ನಾನು ಆರಾಮಾಗಿ ಟ್ಯಾಕ್ಸ್ ಕಟ್ತೀನಿ, ಯಾಕಂದ್ರೆ ನನ್ನ ಮಕ್ಳಿಗೆ ಫ್ರೀ ಎಜುಕೇಶನ್ ಸಿಗುತ್ತಪ್ಪ. ನಾಳೆ ನನಗೇನಾರು ಹೆಚ್ಚು ಕಡಿಮೆ ಗೌರ್ಮೆಂಟ್ ನೋಡ್ಕೊಳತ್ತೆ, ನಾನೇನಕ್ಕೆ ಕೂಡಿಡ್ಲಿ, ತಗೊಳಪ್ಪ ಅಂತ ಕೊಡ್ತೀನಿ ನಾನು. ಏನು ಹೇಳಿ, ಆ ಒಂದು ಹೊಸ ಬದಲಾವಣೆನ ನೀವು ಕೇಳ್ತಾ ಇರೋದು ಹೊಸದು ಅಂದ್ರೆ ಅವಾಗ ಅದನ್ನೇ ಟಾಪಿಕ್ ಆಗಿರ್ಬೇಕಲ್ವಾ, ಅದು ಟಾಪಿಕ್ ಆಫ್ ಡಿಸ್ಕಷನ್ ಆಗ್ಬೇಕು ನಮ್ಮ ಎಲೆಕ್ಷನ್ ಅಲ್ಲಿ. ಜನ ಈ ಸೋಷಿಯಲ್ ಮೀಡಿಯಾ ಕಾರಣಕ್ಕಾಗಿಯೋ ಅಥವಾ ಅವ್ರ ಕೈಯಲ್ಲಿ ಫೋನ್ ಇರುವ ಕಾರಣಕ್ಕಾಗಿಯೋ ಆಲೋಚನೆ ಬದಲಾಗ್ತಾ ಇದೆ, ಬೇರೆ ರೀತಿಯಲ್ಲಿ ಏನೋ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಇನ್ನೇನೋ ಫೀಡ್ ಮಾಡಬೇಕಾಗಿದೆ ನಾವು ಅಂತ. ಏನ್ ಫೀಡ್ ಹೇಳಿ ನೋಡೋಣ, ಅದು ಏನ್ ಫೀಡ್ ಮಾಡಬೇಕಾಗಿದೆ? ಫೀಡ್ ಅಂತ ಹೇಳ್ತಿರೋದು ನಾನು ಇನ್ನೇನೋ ಹೊಸದಾಗಿ ಏನೋ ಬರಬೇಕು ಅಂತ. ಹೊಸದು ಅದು ಏನದು ಹೊಸದು? ಅಂದ್ರೆ ನಾರ್ಮಲ್ ಪಕ್ಷಗಳ ಹೊರತಾಗಿ ಸಾಂಪ್ರದಾಯಿಕ ಪಕ್ಷ ಅಲ್ಲ ಹೇಳ್ತಾ ಇರೋದು. ನಿಮ್ ಪ್ರಜಾಕೀಯ ವಿಚಾರಕ್ಕೆ ಬರ್ತೀನಿ ನಾನು. ಅಲ್ಲಲ್ಲ, ಇದನ್ನೇ ಮಾತಾಡೋಣ. ಹೊಸದು ಬಯಸ್ತಾ ಇದ್ದಾರಲ್ಲ, ನಮ್ದು ಬಿಟ್ಬಿಡಿ, ನಾನು ಸುಮ್ನೆ ನಿಮ್ಮ ಹತ್ರ ಮಾತಾಡ್ತೀನಿ. ಜಸ್ಟ್ ನಾವಿಬ್ರು ಒಂದು ಸಿಟಿಸನ್ಸ್ ತರ ಮಾತಾಡೋಣ, ವೋಟರ್ಸ್ ನಾವಿಬ್ರು. ಹೊಸದೇನೋ ಬೇಕು ನಮ್ಗೆ, ಯಾಕಂದ್ರೆ ನಮ್ಗೆ ಇಲ್ಲಿಂದ ಏನೋ ಆಗ್ತಿಲ್ಲ ಅನ್ನಿಸ್ತಿದ್ಯೋ ಅಥವಾ ಇನ್ನೂ ನಾವೇನೋ ಎಕ್ಸ್ಪೆಕ್ಟ್ ಮಾಡಿದೀವೋ ಹಂಗಂತ ನಾವು ಬೇರೆ ಪಕ್ಷಗಳನ್ನ ತೆಗೊಳ್ಳೋಬಾರ್ದು. ಅವರು ಏನೋ ಮಾಡಕ್ ಸಾಧ್ಯವಾದಷ್ಟು ಮಾಡಿದ್ದಾರೆ, ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದು ಜನರದ್ದು. ಸೊ ಅದಕ್ಕೆ ಹೊಸ ಪಕ್ಷಿಗಳ ಆಯ್ಕೆ ಮಾಡ್ತಿದ್ದಾರೆ ಅಲ್ವಾ? ನೀವೇನೋ ಹೇಳಿದ್ರಲ್ಲ, ಏನು ಹೊಸದದು? ನನ್ನ ಥಾಟ್ಸ್ ಇರೋದು ಅಥವಾ ನನ್ನ ಆಲೋಚನೆ ಇರೋದು, ನಾನು ಹೇಳಿದಾಗ ಈಗ ವಿಜಯ್ ಅವ್ರದ್ದು ಉದಾಹರಣೆ ತಗೊಳ್ಳೋದಾದ್ರೆ, ಅವ್ರು ಪ್ರಚಾರ ಸಂದರ್ಭದಲ್ಲಿ ಹೇಳಿದ್ರು, ಮದುವೆ ಆಗೋರಿಗೆ 8 ಗ್ರಾಮ್ ಚಿನ್ನ ಕೊಡ್ತೀನಿ, ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಹಾಕ್ತೀನಿ, ಅಥವಾ ಇನ್ನೊಂದೇನೋ ಮಾಡ್ತೀನಿ. ಅದೆಲ್ಲವೂ ಅನ್ಸೋದು ಆ ಕ್ಷಣಕ್ಕೇನೋ ಜನರನ್ನ ಮರಳು ಮಾಡೋದು ಅಥವಾ ಜನರ ಸೆಳ್ಕೊಳ್ಳುವಂತ ಪ್ರಯತ್ನ. ಅದ್ರ ಆಚೆಗೆ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋರು ಇಲ್ಲ. ಅಕಸ್ಮಾತ್ ಅದು ಬೇಕಾಗೂ ಇರ್ಬೋದು ಜನಕ್ಕೆ, ಆ ಒಂದೆಲ್ಲೋ ಒಂದು ಸಹಾಯ ಬೇಕಾಗೂ ಇರ್ಬೋದು, ಅದು ಕರೆಕ್ಟ್ ಅಂತಾನೆ ವೋಟ್ ಹಾಕಿರ್ತಾರೆ. ನಾವು ಅದನ್ನ ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಸರಿ ಅಂತಾನು ಹೇಳಕ್ಕಾಗಲ್ಲ. ಓಕೆ, ನಾನು ಈಗ ಜನಾಭಿಪ್ರಾಯ ಅಲ್ಟಿಮೇಟ್ ಅಂದಾಗ ಅವ್ರು ಅದಕ್ಕೆ ವೋಟ್ ಹಾಕ್ತೀನಿ ಅಂತ, ಅದೇ ಕರೆಕ್ಟ್ ಇರ್ಬೋದು, ತಪ್ಪಲ್ಲ. ನಾವಿಲ್ಲಿ ಕೂತ್ಕೊಂಡು ವಿಶ್ಲೇಷಣೆ ಮಾಡ್ಬೋದು, ಅದು ಮುಂದೆ ಮುಂದೆ ಗೊತ್ತಾಗ್ಬೋದು ಅದು ಇದು ಸರಿನಾ ಇಲ್ಲ, ನಮ್ಗೆ ನಿಜವಾದ ಬೇಕಾಗಿರೋದು ಏನು ಅಂದ ಅರ್ಥ ಆಯ್ತಾ ನಿಮ್ಗೆ? ನಾವು ಹೇಳಕ್ಕಾಗಲ್ಲ, ಅದು ಒಬ್ರು ಫ್ರೀ ಬೀಸ್ ಕೊಟ್ರು ಅದು ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಒಬ್ರು ಕೊಡ್ತಿಲ್ಲ ಇನ್ನೇನೋ ಡೆವಲಪ್ಮೆಂಟ್ ಮಾಡ್ತೀರ ಅದು ಸರಿ ಅಂತಾನು ಹೇಳಕ್ಕಾಗಲ್ಲ. ಎರಡೂ ಕರೆಕ್ಟೇ, ಡೆವಲಪ್ಮೆಂಟು ಆಗ್ಬೇಕು, ಜನಕ್ಕೂ ಒಳ್ಳೇದಾಗಬೇಕು, ಸಹಾಯ ಆಗ್ಬೇಕು, ಎಲ್ಲವೂ ಕರೆಕ್ಟು. ಇದ್ರ ಮೇಲೆ ಇನ್ನೊಂದು ಯೋಚನೆ ಮಾಡೋದೇ ನೀವು ಹೇಳ್ತಿರೋ ಹೊಸದು ನನ್ನ ಪ್ರಕಾರ. ಅದೇನು ಅಂದ್ರೆ, ಈಗ ನನ್ನ ಚಿನ್ನ ನಾನೇ ತಗೊಳ್ಳೋ ಅಷ್ಟು ಶಕ್ತನಾಗುವಂಥದ್ದು, ನನ್ನ ಮಗಳ ಮದುವೆ ನಾನೇ ಮಾಡುವಂತ ಶಕ್ತನಾಗುವಂತ ಒಂದು ಸಮಾಜ, ನನಗೆ ಜಾಬ್ಸ್, ನನಗೆ ಒಳ್ಳೆ ಸ್ಯಾಲ್ರಿ, ಅರ್ಥ ಆಯ್ತಾ, ನನಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಏನೋ ಹಾಸ್ಪಿಟಲ್ ಫ್ರೀ ಆಗಿ ಸಿಗುವಂಥದ್ದು. ಏನು ಹೇಳಿ, ಇಲ್ಲೆಲ್ಲ ಏನಾಗುತ್ತೆ, ನನಗೆ ನನ್ನ ದುಡ್ಡು ನನ್ನ ಹತ್ರ ಉಳಿತದೆ, ನಾನು ಟ್ಯಾಕ್ಸ್ ಕಟ್ಟಿರೋ ಮನಿನೂ ಕೂಡ ನಾನು ಆರಾಮಾಗಿ ಟ್ಯಾಕ್ಸ್ ಕಟ್ತೀನಿ, ಯಾಕಂದ್ರೆ ನನ್ನ ಮಕ್ಳಿಗೆ ಫ್ರೀ ಎಜುಕೇಶನ್ ಸಿಗುತ್ತಪ್ಪ. ನಾಳೆ ನನಗೇನಾರು ಹೆಚ್ಚು ಕಡಿಮೆ ಗೌರ್ಮೆಂಟ್ ನೋಡ್ಕೊಳತ್ತೆ, ನಾನೇನಕ್ಕೆ ಕೂಡಿಡ್ಲಿ, ತಗೊಳಪ್ಪ ಅಂತ ಕೊಡ್ತೀನಿ ನಾನು. ಏನು ಹೇಳಿ, ಆ ಒಂದು ಹೊಸ ಬದಲಾವಣೆನ ನೀವು ಕೇಳ್ತಾ ಇರೋದು ಹೊಸದು ಅಂದ್ರೆ ಅವಾಗ ಅದನ್ನೇ ಟಾಪಿಕ್ ಆಗಿರ್ಬೇಕಲ್ವಾ, ಅದು ಟಾಪಿಕ್ ಆಫ್ ಡಿಸ್ಕಷನ್ ಆಗ್ಬೇಕು ನಮ್ಮ ಎಲೆಕ್ಷನ್ ಅಲ್ಲಿ. ಹೌದು ಅಲ್ಲ, ನೀವು ಹೇಳ್ದಂಗೆ ಇನ್ನೊಂದು ಆಲೋಚನೆ ಬಂತು ನನಗೆ. ಈಗ ಯಾಕೆ ಇವರೆಲ್ಲ ಅದನ್ನ ಮಾಡಲ್ಲ ಅಂತ ಅನ್ಸೋದು ಅಂದ್ರೆ, ಇದನ್ನೆಲ್ಲ ಕೊಟ್ಬಿಟ್ರೆ ಅವ್ರ ಮಾತು ಯಾರು ಕೇಳ್ತಾರೆ? ಅಲ್ಲ, ಇದನ್ನೆಲ್ಲ ಕೊಟ್ಟಾಗ ಅಥವಾ ಜನರನ್ನ ಚೆನ್ನಾಗಿ ಎಜುಕೇಟ್ ಮಾಡಿದಾಗ ಹಂಗೂ ನೀವು ಈಸಿಯಾಗಿ ಹೇಳಕ್ಕಾಗಲ್ಲ. ಕೊಟ್ಬಿಟ್ ಕೂಡ್ಲೆ ಏನೋ ಜನ ಚೆನ್ನಾಗಾದ ಕೂಡ್ಲೆ ನನ್ನ ಕೇರ್ ಮಾಡೋ ಅನ್ನೋಷ್ಟು ಹೀನಾಯ ಮನಸ್ಥಿತಿ ನನ್ನ ಪ್ರಕಾರ ಯಾರು ಇಲ್ಲ. ಎಲ್ರಿಗೂ ಆಸೆ ಇದೆ ಚೆನ್ನಾಗಿ. ಅದನ್ನೆಲ್ಲ ಹೇಳಿದ್ ನಾನು. ಅಂದ್ರೆ ಈಗ ನಿಮ್ಮನ್ನ ಚೆನ್ನಾಗಿ ನಾನು ಒಳ್ಳೊಳ್ಳೆ ಸ್ಕೂಲ್ಗಳು ಮಾಡಿ, ಕಾಲೇಜ್ ಮಾಡಿ ನಿಮ್ಮನ್ನ ಚೆನ್ನಾಗಿ ಎಜುಕೇಟ್ ಮಾಡ್ಬಿಡ್ತೀನಿ. ಎಜುಕೇಟ್ ಮಾಡಿದಾಗ ನಾನು ಈಗಿನ ಸಾಂಪ್ರದಾಯಿಕ ರಾಜಕಾರಣ ಇದೆಯಲ್ಲ, ಜಾತಿ ವಿಚಾರ ತರೋದು, ಧರ್ಮದ ವಿಚಾರ ತರೋದು, ಆ ರೀತಿ ನಿಮ್ಮನ್ನ ಮರಳು ಮಾಡಕ್ಕಾಗಲ್ಲ ಅಂತ ಹೇಳಿ. ಹಂಗಲ್ಲ, ನೀವ್ ಹೇಳ್ತಿರೋದ್ರಲ್ಲೇ ಕಾಂಟ್ರಡಿಕ್ಷನ್ ಇದೆ ನೋಡಿ. ನೀವು ಚೆನ್ನಾಗಿ ಎಜುಕೇಶನ್ ಕೊಟ್ರ ಮೇಲೆ ಅವನ ಹತ್ರ ಯೋಚನೆ ಮಾಡಲ್ಲ ಜನ, ಅವನ್ನೇ ಬಯಸ್ತಾರೆ. ಮತ್ತೆ ಒಳ್ಳೆ ಎಜುಕೇಶನ್ ಕೊಡ್ತೀನಿ ವೋಟ್ ಹಾಕ್ಬೋದು ಅಲ್ವಾ? ಎಜುಕೇಶನ್ ಕೊಟ್ಟವನು ಇವನ್ನ ಬೇಡಪ್ಪ ನಮ್ಗೆ ಅಂತ ಹೇಳಲ್ಲ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಅಲ್ಲೊಂದು ಬೇರೆ ವಿಷಯ ಇದೆ. ನೀವು ಜಾಬ್ಸ್ ಕ್ರಿಯೇಷನ್ ಅನ್ಕೊಳ್ಳಿ, ಹೆಂಗ್ ಜಾಬ್ಸ್ ಕ್ರಿಯೇಷನ್ ಮಾಡ್ತೀರಾ? ಈಗ ಅಟ್ ಪ್ರೆಸೆಂಟ್ ಸಿನಾರಿಯಲ್ಲಿ ಹೆಂಗ್ ಮಾಡ್ತೀರಾ? ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ? ಯಾವ ತರ ಜಾಬ್ಸ್ ಕ್ರಿಯೇಟ್ ಮಾಡ್ಬೇಕು, ನಾವು ಹೆಂಗ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಈ ಪ್ರಪಂಚದಲ್ಲಿ. ನಾವು ಡಿಪೆಂಡ್ ಆಗದೇನೆ ಸೆಲ್ಫ್ ಸಸ್ಟೈನ್ಡ್ ಆಗಿ ಇರೋಂತ ಪರಿಸ್ಥಿತಿ ಏನ್ ಮಾಡ್ಬೇಕು? ಇಲ್ಲಿ ತಜ್ಞರು ಬೇಕಾಗ್ತಾರೆ ಅಲ್ವಾ? ಇಲ್ಲಿ ಒಂದ್ ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಬೇಕಾಗತ್ತೆ. ಸೊ ಇದನ್ನ ಜನರ ಮುಂದೆ ಇಡಬೇಕಾಗತ್ತೆ, ಅದು ಅರ್ಥ ಮಾಡಿಸ್ಬೇಕಾಗತ್ತೆ ಅವ್ರಿಗೆ. ಅದ್ ಹೇಳ್ತಾರಲ್ಲ, ಏನೋ ಫಿಶ್ ಹಿಡಿಯೋದ್ ಕಲಿಸ್ತೀನಿ ನಾನು, ಒಂದು ಊಟ ಹಾಕಿ ಬಿಟ್ಬಿಡಲ್ಲ ಅಂತ. ಫಿಶ್ ಹಿಡಿಯೋದ್ ಕಲಿತು ಲೈಫ್ ಲಾಂಗ್ ಚೆನ್ನಾಗಿ ಬದುಕ್ತಾನೆ ಅಂತ ಅಲ್ವಾ? ಸೊ ಈ ಒಂದು ಸ್ಟೇಜಿಗೆ ನಾವು ಹೋಗ್ತಿಲ್ವಾ, ಅಥವಾ ನಮ್ಗೆ ಚರ್ಚೆಗಳು ಬೇಕಾಗಿಲ್ವಾ?
ಹೊಸದು ಅನ್ನೋದು ಇದೇನಾ ಅಥವಾ ಇದೇನಾ ಹೊಸದು? ನೀವು ಹೇಳ್ತಿರೋದೇ ಹೊಸದ, ಅದು ನನಗೆ ಹಳೇದು ಅನ್ನಿಸ್ತಾ ಇದೆ. ಹೊಸದು ಅನ್ನೋದು ಇದೆ ಆಕ್ಚುಲಿ, ಅಲ್ವಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ